ಬನ್ನಿ ಸರ್, ಬನ್ನಿ. ಏನು ಕೊಡಲಿ? ಏನು ಬೇಡಪ್ಪ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಯಿತು, ಅದಕ್ಕೆ ಬಂದೆ. ನನ್ನ ನೋಡಿರ್ತೀಯ ನೀನು? ಹಾಂ, ನೋಡಿದ್ದೀನಿ. ಕಾರ್ ಡ್ರೈವರ್ ಅಲ್ವಾ ನೀವು? ನೋಡಿದ್ದೀನಿ. ಹೇಳಿ, ಏನಾಗಬೇಕಾಗಿತ್ತು ಸರ್? ಇಲ್ಲಿ ನೋಡಪ್ಪ, ನಾನು ಭಾಳ ವರ್ಷದಿಂದ ಶಶಿಕಲಾ ಅಮ್ಮವ್ರ ಹತ್ರ ನಾನು ಭಾಳ ವಿಶ್ವಾಸದಲ್ಲಿದ್ದೀನಿ. ನಾನು ಕಾರ್ ಡ್ರೈವರ್ ಆಗಿರ್ಬೋದು, ನಾನು ತುಂಬ ವಿಶ್ವಾಸದಲ್ಲಿದ್ದೀನಿ. ಅವ್ರಿಗೆ ಸ್ವಲ್ಪ ಇವಾಗ ಅವ್ರ ಮಗಳಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ನಿನ್ನ ಬಗ್ಗೆ ಯೋಚನೆ ಮಾಡಿ ಆ ಹುಡುಗಿಗೆ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟು ಹೊಟ್ಟೆ ನೋವು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಡಾಕ್ಟ್ರ್ ಅದಕ್ಕೆ ಹೊಟ್ಟೆಲಿ ಮಗು ಸತ್ತೋಗ್ಬಿಟ್ಟಿದೆ, ಮಗು ತೆಗಿಬೇಕು ಅಂತ ಹೇಳಿದರು. ಅದಕ್ಕೇ ಇವಾಗ ಆಪ್ರೇಷನ್ ಮಾಡಿ ಮಗು ತೆಗೆದಿದ್ದಾರೆ. ಹುಡುಗಿಗೆ ತುಂಬ ಸೀರಿಯಸ್ ಇವಾಗ, ಹುಷಾರಿಲ್ಲ. ಒಂದೇ ಸಮನೆ ನಾನು ನಿಖಿಲ್ ನೋಡಬೇಕು ಅಂತ ಹುಡುಗಿ ಹೇಳ್ತಾ ಐತೆ. ಇವಾಗ ಮಗು ಬೇರೆ ಕಳ್ಕೊಂಡಿದೆ. ಅದರಲ್ಲಿ ನೀನು ಬಂದು ನೋಡಲಿಲ್ಲ ಅಂತಂದರೆ ಇನ್ನೂ ಟೆನ್ಷನಲ್ಲಿ ಹುಡುಗಿಗೆ ಬಿ ಪಿ ಹೆಚ್ಚು ಕಡಿಮೆ ಆಗಿ ಸ್ವಲ್ಪ ಇನ್ನೂ ಜಾಸ್ತಿ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಬಂದು ನೋಡಪ್ಪ. ಮಗು ಏನೋ ಕಳ್ಕೊಂಡ್ರಿ, ಅವ್ರಿಗೂ ಇವಾಗ ಹುಡುಗಿ ಏನೋ ತಪ್ಪಾಗಿದೆ, ಅವರಿಂದ ತಪ್ಪಾಗಿದೆ. ಇವಾಗ ಅದನ್ನು ಕ್ಷಮಿಸ್ಬಿಟ್ಟು ಇನ್ನೂ ಮಗು ಇದಾಗ್ಬಿಟ್ಟಿದೆಯಲ್ಲ, ಅವ್ರಿಗೆ ಸ್ವಲ್ಪ ನೀನು ಧೈರ್ಯ ಹೇಳ್ಬೇಕಣಪ್ಪ. ಬಂದು ಹುಡುಗಿಗೆ ಧೈರ್ಯ ಹೇಳ್ಕೊಂಡು ನೀನು ಸ್ವಲ್ಪ ನೋಡೋದಕ್ಕೆ ಬಾರಪ್ಪ. ಥೂ, ಅವ್ರ ಸುದ್ದಿನೇ ಬೇಡ ನನಗೆ. ಅವ್ರ ಸುದ್ದಿ ಏನಾದರೂ ಮಾತಾಡ್ಬಿಟ್ರೆ ಸರಿ ಇರೋದಿಲ್ಲ. ನನಗೆ ಅವ್ರ ಸುದ್ದಿನೇ ಹೇಳ್ಬೇಡ್ರಿ ಅಂಕಲ್ ನೀವು. ಇಲ್ಲೇನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಬರಬೇಡಿ ನನಗೆ. ಇಲ್ಲಿ ನೋಡಿ, ಅವ್ರಿಗೆ ಬಗ್ಗೆ ನನಗೇನು ಹೇಳ್ಬೇಡಿ ನೀವು. ಹಿಂಗೆ ಅವ್ರು ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ಅವ್ರು ಸತ್ರು ನೋಡೋದಕ್ಕೂ ಹೋಗೋದಿಲ್ಲ ನಾನು. ಈಗ ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಕಣಪ್ಪ. ಅದಕ್ಕೋಸ್ಕರ ಇವಾಗ ಇಲ್ಲೋಡು ಅರ್ಥ ಮಾಡ್ಕೊ. ಇವಾಗ ನಿಮ್ಮ ಅಕ್ಕ ತಂಗಿಗೆ ಈ ರೀತಿ ಆಗಿದ್ರೆ ನೀನು ಸಹಿಸ್ಕೊಳ್ತಾ ಇರಲಿಲ್ಲ. ಒಂದು ಹೆಣ್ಣಿನ ಜೀವನದ ಪ್ರಶ್ನೆ. ಇವಾಗ ಅವ್ರು ಬುದ್ಧಿ ಕಲ್ಕೊಂಡಿದ್ದಾರೆ, ಅವರಿಂದ ತಪ್ಪಾಗಿದೆ. ನಾನು ಹೇಳ್ತೀನಿ, ನಾನು ಸರಿ ಮಾಡ್ತೀನಪ್ಪ, ನಾನು ಸರಿ ಮಾಡ್ತೀನಿ. ನನ್ನಿಂದ ಭರವಸೆ ಇಟ್ಟು ನೀನು ನೋಡೋದಕ್ಕೆ ಬಾರಪ್ಪ. ನೋಡೋದಕ್ಕೆ ಬಂದು ನೋಡಿಕೊಂಡು ಚೆನ್ನಾಗಿರು. ತುಂಬಾ ಹುಡುಗಿ ಅಳ್ತಾ ಇದ್ದಾಳೆ, ತುಂಬ ಬೇಜಾರಲ್ಲಿದ್ದಾಳೆ. ತುಂಬಾ ಇವಾಗ ನಿಜವಾಗೂ ನಿನ್ನ ಬಗ್ಗೆ ಯೋಚನೆ ಮಾಡಿ ನಿಖಿಲ್ ಬಂದಿಲ್ಲ ಅಂತ ತುಂಬ ಕಣ್ಣೀರು ಆಗ್ತಾ ಇದ್ದಾಳೆ ಹುಡುಗಿ. ಅದರಲ್ಲಿ ಈ ವಿಷಯ ಬೇರೆ, ಇನ್ನು ಮಗು ತೀರ್ಕೊಂಡಿರೋ ವಿಷಯ, ಹೊಟ್ಟೆಲ್ಲೇ ಹಿಂಗೆ ತೀರ್ಕೊಂಡಿತ್ತು ಮಗು ಅಂತ ಹೇಳಿ ನಾವು ಆ ಹುಡುಗಿಗೆ ಇನ್ನೂ ಈ ವಿಷಯ ಹೇಳಿಲ್ಲ. ಅದಕ್ಕೋಸ್ಕರ ಕಣಪ್ಪ, ನೀನು ಬಂದರೆ ನೀನು ಹುಡುಗಿ ಜೊತೆಗಿದ್ದರೆ ಮಗು ತೀರ್ಕೊಂಡೈತೆ ಅನ್ನೋ ವಿಷಯ ಹುಡುಗಿಗೆ ಗೊತ್ತಾದ್ರೂ ಅವಳು ಅಷ್ಟೊಂದು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಬಿಡು, ನಿಖಿಲ್ ನನ್ನ ಜೊತೆಗಿದ್ದಾನೆ, ಮಗು ಹೋದರೆ ಇನ್ನೊಂದು ಮಗು ಆಗುತ್ತೆ ಬಿಡು ಅಂತ ಹೇಳಿ ಏನೋ ಒಂದು ಧೈರ್ಯ ತಗೊಂಡು ಸಮಾಧಾನ ಮಾಡ್ಕೊಳ್ತಾಳೆ. ನೀನು ಜೊತೇಲಿ ಇರಬೇಕು. ನಿನ್ನ ಜೊತೇಲಿದ್ದರೆ ಆ ಹುಡುಗಿಗೆ ತುಂಬಾ ಧೈರ್ಯ ಬರುತ್ತೆ. ಪ್ಲೀಸ್ ಕಣಪ್ಪ, ನಾನು ಇದಕ್ಕೆ ಹುಡುಗಿಯಿಂದ ಏನು ತೊಂದರೆ ಆದರೂ ನಾನು ನೋಡ್ಕೊತೀನಿ. ಇವಾಗ ನೀನು ನೋಡ್ದಲ್ಲ ಯಾರು ನೋಡ್ತಾರೆ ಹೇಳಪ್ಪ? ನಿಮ್ಮ ಅಕ್ಕ ತಂಗಿಯವ್ರಿಗಾದ್ರೆ ಅಷ್ಟೇ ಅಲ್ವಾ? ಯೋಚನೆ ಮಾಡಿ, ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಇದು. ನೋಡಿ, ಏನು ಹೇಳಿದ್ರು ನಾನಂತೂ ಅವಳನ್ನು ನೋಡೋದಿಲ್ಲ. ಅವಳು ಮಾಡಿರೋದು ಎಂಥ ಕೆಲಸ? ಒಬ್ಬರೋ ಇಬ್ಬರೋ ಹೋಗಿ ಅವ್ರನ್ನೇ ಕರ್ಕೊಂಡು ಹೋಗ್ಲೇಳು. ನನ್ನ ಹತ್ರ ಯಾಕೆ ಕೇಳೋದಕ್ಕೆ ಬಂದಿದ್ದೀರಾ? ನಾನು ಮಗು ಆಗಿದ್ರೆ ಕರ್ಕೊಂಡು ಬರೋಣ ಮಗುಗೋಸ್ಕರನಾದ್ರೂ ಅಂತ ಅಂದ್ಕೊಂಡಿದ್ದೆ. ಆದರೆ ಮಗುನೇ ಇಲ್ಲ, ಆಮೇಲೆ ಅವಳನ್ನ ಕರ್ಕೊಂಬಂದು ಏನು ಮಾಡಲಿ ನಾನು ಅಂದ್ಕೊಂಡಿದ್ದೆ. ಹೊಟ್ಟೆಲಿ ನನ್ನ ಮಗು ಇದೆ, ಆ ಮಗು ಮುಖ ನೋಡ್ಕೊಂಡಾದರೂ ಸುಮ್ಮನೆ ಇರಬೇಕು ಅಂತೇಳಿ ನಾನು ಡಿಸೈಡ್ ಮಾಡಿದ್ದೆ. ಆದರೆ ಅವಳಿಂಥ ಕಚಡ ಕೆಲಸ ಮಾಡಿರೋದು ನೋಡಿ ನನಗೆ ತುಂಬಾ ಬೇಜಾರಾಗಿದೆ. ಅವಳು ಮಾಡಿರೋದಕ್ಕೆ ಅವಳಿಗೆ ಸರಿಯಾಗಿ ಶಿಕ್ಷೆ ಆಗಿದೆ ಬಿಡಿ. ಇನ್ಮೇಲೆ ಏನು ಮಾಡೋದಕ್ಕಾಗೋದಿಲ್ಲ, ನಾನು ಏನು ಕೇಳೋದಕ್ಕಾಗೋದಿಲ್ಲ ಅವಳ ಕೈಲಿ. ಇನ್ಮೇಲೆ ಒಂದು ಮಗು ಇದ್ದಿದ್ರೆ ನಾನು ಬೇಕಾದರೆ ನನಗೆ ಬಾ ಅಂತ ಹೇಳಿ ಕರೆದಿದ್ರು ನಾನು ಆ ಮಗು ಮುಖ ನೋಡ್ಕೊಂಡಾದರೂ ಬರ್ತಿದ್ದೆ. ಇನ್ಮೇಲೆ ಯಾರ ಮುಖ ನೋಡ್ಕೊಂಡು ಬರಲಿ, ಅವಳಂತ ಅನಿಷ್ಟ ಅಂತ ಲೋಫರ್ ಅಂತ ಗೊತ್ತಾದ ಮೇಲೂ ಅವಳ ಹತ್ರ ಬಂದು ನಾನು ಚೆನ್ನಾಗಿರೋದಕ್ಕೆ ಹೆಂಗಾದರೂ ನನಗೆ ಮನಸ್ಸು ಬರುತ್ತೆ ಹೇಳಿ? ಊರಲ್ಲಿ ಎಲ್ಲ ಏನೇನೋ ನಡೆದಿದೆ, ವಿಚಿತ್ರ ಘಟನೆಗಳು. ಅದೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗ್ತೈತೆ. ಅದನ್ನೆಲ್ಲ ಕೇಳಿದ್ರೆ ಎಷ್ಟು ನನಗೆ ಬೇಜಾರಾಯಿತು ಅಂದರೆ, ಅವತ್ತು ನಾನು ಏನೋ ಒಂದು ನಂಬಿಕೆ ಇಟ್ಟಿದ್ದೆ. ಎಷ್ಟು ಸುಳ್ಳು ಹೇಳಿದ್ಲು. ನಾನು ನಿನಗೆ ಹೆಂಗೆ ಕಾದಿದ್ದೀನಿ ಅಂತಂದರೆ, ಇವಾಗ ರಾಮ ಬಂದೇ ಬರ್ತಾನೆ ಅಂತ ಹೇಳಿ ಶಬರಿ ಹೆಂಗೆ ಕಾಯ್ತಾ ಇದ್ಲು, ಅದೇ ರೀತಿ ಕಾದಿದ್ದೀನಿ ನಿನಗೆ ಅಂತ ಹೇಳಿ ನಂಬಿಸಿದ್ಲು. ನನಗೋಸ್ಕರ ಎಷ್ಟು ಕಾದಿದ್ದಾಳೆ, ಎಷ್ಟು ಒಳ್ಳೆ ಹುಡುಗಿ ಅಂತ. ಒಳ್ಳೆ ಹುಡುಗಿ ಸಿಗೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತ ಹೇಳಿ ನಾನು ಅವಳನ್ನ ಎಷ್ಟು ನಂಬಿದೆ ಅಂದೆ. ನಿಜವಾಗ್ಲೂ ನಾನು ತುಂಬ ನಂಬಿದೆ. ಆದರೆ ಈ ರೀತಿ ಮೋಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಅವಳ ವಿಷಯ ಗೊತ್ತಾದಾಗಲೇ ನನಗೆ ಗೊತ್ತಾಗಿದ್ದು. ಏನೇ ಆದರೂ ಸರಿ, ನಾನಂತ ಅವಳು ನೋಡೋದಕ್ಕೆ ಬರೋದಿಲ್ಲ ಅಂಕಲ್. ನನ್ನ ಬಲವಂತ ಮಾಡಬೇಡಿ ನೀವು. ಯಾರೋ ನಿಖಿಲ್ ಇವರು? ಅವರಮ್ಮ ಸುಪ್ಪಿ ಕಡೆಗಳವರು. ಅವ್ರ ಅಮ್ಮಂಗೆ ತುಂಬ ಪರಿಚಯಸ್ಥರಂತೆ ಇವರು ಹೇಳೋದಕ್ಕೆ ಬಂದಿದ್ದಾರೆ. ಮಗು ಹೊಟ್ಟೆಲೆ ತೀರ್ಕೊಬಿಟ್ಟು ಆಪ್ರೇಷನ್ ಮಾಡಿ ತೆಗ್ದಿದ್ದಾರಂತೆ. ಹೊಟ್ಟೆಲೆ ಸತ್ತೋಗ್ಬಿಟ್ಟಿತ್ತಂತೆ ಮಗು. ಅದಕ್ಕೇ ಇವಾಗ ಬಾ ನೋಡೋದಕ್ಕೆ ಅಂತ ಹೇಳಿ ಕರೆಯೋದಕ್ಕೆ ಬಂದಿದ್ದಾರೆ. ಆ ಹುಡುಗಿ ತುಂಬ ಬೇಜಾರಾಗಿದ್ದಾಳೆ ಅಂತ ಹೇಳಿ. ಅಲ್ಲ ಅಣ್ಣ, ಒಳ್ಳೆ ಹುಡುಗಿ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಎಷ್ಟು ಜನಗೆ ಅವಳು ಎಲ್ಲ ಮೋಸ ಮಾಡಿದ್ದಾಳೆ ಅಂತೇಳಿ ಎಲ್ಲ ವಿಷಯ ನನ್ನ ತಮ್ಮನಿಗೆ ಗೊತ್ತಾಗಿದೆ. ಎಲ್ಲ ವಿಷಯ ಗೊತ್ತಾದ ಮೇಲೂ ಬರೋದಕ್ಕೆ ಅವನೇನು ದಂಡನ? ಅವಳಿಂಥ ಕೆಲಸ ಮಾಡ್ಬೋದಾ? ಈ ರೀತಿ ನಾವು ಎಷ್ಟು ನಂಬಿಕೆ ಇಟ್ಕೊಂಡಿದ್ವಿ. ಏನೋ ಅವಳು ನಮ್ಮ ಮನೆಗೆ ಕರ್ಕೊಂಬಂದು ನಾವು ಅವಳನ್ನ ತುಂಬ ನಂಬಿದ್ವಿ. ತುಂಬ ಏನೋ ಅವಳ ಮೇಲೆ ಭರವಸೆ ಇಟ್ಕೊಂಡಿದ್ವಿ, ನಂಬಿದ್ವಿ. ಬಿಡು, ಒಳ್ಳೆ ಹುಡುಗಿ, ನನ್ನ ತಮ್ಮನಿಗೆ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಂತ.
ನಾವು ಹೊಟ್ಟೆಲ್ ಮಗು ಇದೆ, ನನ್ನ ತಮ್ಮನಿಂದ ಈ ತಪ್ಪಾಗಿದೆ, ನಾನು ಒಂದು ಹೆಣ್ಣೇನೆ, ನಾನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಈ ರೀತಿ ಹಂಗಾಗಿದೆ ಅಂತಂದ್ರೆ ನನ್ನ ತಮ್ಮನಿಂದ ಈ ತಪ್ಪಾಗಿದೆ ಅಂತಂದರೆ ಹುಡುಗಿ ಮೋಸ ಆಗಬಾರ್ದು ಅಂತ ಹೇಳಿ ನಾನು ಕರ್ಕೊಂಬರಪ್ಪ ಅಂತೇಳಿ ಕರ್ಕೊಂಬಂದು ಎಲ್ಲ ಮನೆಗೆಲ್ಲ ಕರ್ಕೊಂಬಂದು ನಾವು ಚೆನ್ನಾಗಿರ್ಬೇಕು ಅಂತ ಹೋದರೆ ಅವಳು ಎಂಥ ಕೆಲಸ ಮಾಡಿದಾಳೆ ಗೊತ್ತಾ? ಹಾಂ, ಅವಳು ಕೆಲಸ ಮಾಡಿರೋದಕ್ಕೆ ನಾವು ಇನ್ನೂ ಅವಳು ನೋಡೋದಕ್ಕೆ ಬರಬೇಕಾ? ಹಾಂ, ನನ್ನ ತಮ್ಮ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಬಾರೋ ಊಟಕ್ಕೆ ಬಾರೋ ನಿಖಿಲ್, ತಲೆ ಕೆಡಿಸ್ಕೊಬೇಡ ನೀನು ಅವಳ ಬಗ್ಗೆ. ಬಾ, ಇವಾಗ ಒಂದು ಮಗು ಬಗ್ಗೆ ನಾವು ಒಂದೇನೋ ಒಂದು ದೊಡ್ಡ ಆಸೆ ಇಟ್ಕೊಂಡು ಹೋಗ್ತಿದ್ವಿ, ಮಗು ಮುಖ ನೋಡ್ಕೊಂಡು. ಒಂದು ಮಗುನೇ ಇಲ್ಲ ಅಂತಂದಮೇಲೆ ಅವಳು ನಿನ್ನೇನಕ್ಕೆ ನೋಡೋಕೆ ಹೋಗ್ಬೇಕು? ಬಾ. ಈಗ ತಪ್ಪಾಗಿದೆ ಕಣಮ್ಮ, ಬುದ್ಧಿ ಕಲ್ತ್ಕೊಂಡಿರ್ತಾರೆ. ಈಗ ನೀವು ಇಲ್ಲಿ ಇರಲಿಲ್ಲ, ನಿಮ್ಮದೇ ಇದರಲ್ಲಿ ತಪ್ಪು, ಈ ಹುಡುಗಂದೇ ಇದರಲ್ಲಿ ತಪ್ಪು. ಈ ರೀತಿ ಎಲ್ಲ ಮಾಡಿಬಿಟ್ಟು ಇವಾಗ ಕಂಪ್ಲೇಂಟ್ ಕೊಟ್ರು ಇವಾಗ ಈ ಹುಡುಗಂದೇ ತಪ್ಪಾಗುತ್ತೆ ಕಣಮ್ಮ. ಅದಕ್ಕೋಸ್ಕರ ನಮ್ಮ ಕಂಪ್ಲೇಂಟು ಅದು ಇದು ಎಲ್ಲ ಬೇಡ ಅಂತ ಹೇಳಿ ಅಷ್ಟೇ. ಇವಾಗ ನಿಮ್ಮದೇ ತಪ್ಪು, ಅರ್ಥ ಮಾಡಿಕೊಡ್ರಿ. ಯಾಕಂದರೆ ಹಿಂಗೆಲ್ಲ ಮಾಡಿಬಿಟ್ಟು ಆ ಹುಡುಗಿಗೆ ಈ ರೀತಿ ಮಾಡಿದ್ರೆ ದೇವರಾಣೆಗೂ ಉದ್ಧಾರ ಆಗಲ್ಲ ಕಣಮ್ಮ, ನಿಜ ಉದ್ಧಾರ ಆಗಲ್ಲ. ಇವಾಗ ಆ ಬುದ್ಧಿ ಬಂದಿರುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ನಿಮ್ಮ ಹೆಸರೇನಮ್ಮ? ನಿನ್ನ ಹೆಸರೇನು ಹೇಳು? ಸರಸ್ವತಿ. ಹೇಳಮ್ಮ ಸರಸ್ವತಿ. ಇಲ್ಲಿ ನೋಡು, ನೀನೇ ಅರ್ಥ ಮಾಡ್ಕ. ಇವಾಗ ನಿನ್ನ ತಮ್ಮ ಹಿಂಗೆ ಮಾಡಿಬಿಟ್ಟು ಬರಲಿಲ್ಲ ಅಂತಂದರೆ ಏನು ಮಾಡ್ತಾಳೆ ಹೇಳು? ಇವಾಗ ಆ ಹುಡುಗಿ ಮನೇಲಿ ಹೇಳ್ಕೊಳ್ಳೋ, ಮದುವೆಗಿನ ಮುಂಚೆಗೆ ಈ ರೀತಿ ಪ್ರೆಗ್ನೆಂಟ್ ಆದರೆ ಆ ಹುಡುಗಿ ಯಾರ ಹತ್ರ ಹೇಳ್ಕೊಬೇಕು? ಈ ನೋವನ್ನ ಯಾರ ಹತ್ರ ಹೇಳ್ಕೊಬೇಕು ಹೇಳು? ನೀನೇ ಅರ್ಥ ಮಾಡ್ಕೊ. ನೀನು ಯಾರ ಹತ್ರ ಹೇಳ್ಕೊಳ್ಳೋಣ ಬಿಡೋಣ ಅಂತೇಳಿ ಇದನ್ನ ಹೆಂಗಾದ್ರೂ ಮಾಡಿ ಮುಚ್ಚಕೋಣ ಅಂತ ಹೇಳಿ ಬೇಜಾರು ಆ ಹುಡುಗಿಗೆ. ನೋಡು, ಇಲ್ಲಿ ನೋಡಿದ್ರೆ ಇವನು ಬೇರೆ ಇಲ್ಲ, ಏನು ಮಾಡಲಿ ಅನ್ನೋದೊಂದು ಹುಡುಗಿಗೆ ಟೆನ್ಷನ್ನು. ಅದಕ್ಕೆ ಈ ರೀತಿ ಆಗಿರೋದಷ್ಟೇ ಇದು. ಇಲ್ಲಿ ನೋಡು, ಈ ಹುಡುಗ ಏನಾದರೂ ಇದ್ದಿದ್ರೆ ಈ ರೀತಿ ಎಲ್ಲ ತೊಂದರೆ ಆಗ್ತಾ ಇರಲಿಲ್ಲ. ಇವರು ಊರಿಗೆ ಹೋಗಿರೋದ್ರಿಂದ ಈ ರೀತಿ ತೊಂದರೆ ಆಗಿರೋದಷ್ಟೇ. ಇವನು ಬಿಟ್ಟು ಹೋಗ್ಬಾರ್ದಾಗಿತ್ತು. ಎಲ್ಲ ಖಾಲಿ ಮಾಡ್ಕೊಂಡು ರಾತ್ರಿನೇ ಎಲ್ಲ ಖಾಲಿ ಮಾಡ್ಕೊಂಡು ಊರಿಗೆ ಹೋಗ್ಬಿಟ್ರೆ ಈ ಹುಡುಗಿ ಯಾರನ್ನಂತ ಕೇಳ್ತಾಳೆ? ಯಾರಿಗಂತ ಅವಳು ಹೇಳ್ತಾಳೆ? ಏನು ಮಾಡ್ಬೇಕು ಹೇಳ ಹುಡುಗಿ? ಹುಡುಗಿ ಇದೇ ಜಾಗದಲ್ಲಿ ಒಬ್ಬರು ಯಾರಾದರೂ ನಿಂತ್ಕೊಂಡು ಯೋಚನೆ ಮಾಡ್ಬೇಕು, ಅದನ್ನೆಲ್ಲ ಆಳವಾಗಿ ಯೋಚನೆ ಮಾಡ್ಬೇಕಮ್ಮ. ಅಲ್ಲ ಹೋಗ್ಲಿ, ಈ ವಿಷಯ ನನಗೆ ಹೇಳಾದ್ರೂ ಹೇಳ್ಬೇಕಣ್ಣ. ಹೆಂಗೆ ಹೇಳಿ ಹೆಂಗೆ ನಂಬಿಸ್ಬಿಟ್ಲು? ಯಾರು ಹೇಳೋದಕ್ಕೆ ಆಗಲ್ಲ ಕಣಪ್ಪ, ಸಮಾಧಾನ ಮಾಡ್ಕೊಳಪ್ಪ. ನಾನು ಹೇಳ್ತಾ ಇದ್ದೀನಲ್ಲ, ಸಮಾಧಾನ ಮಾಡ್ಕೊಳ್ಳೋ, ನಾನು ಜವಾಬ್ದಾರಿ. ಇವಾಗ ನಿಮಗೆ ಒಳ್ಳೇದಾಗಲ್ಲ ಕಣಪ್ಪ ಹುಡುಗಿನ ಅಂದ್ಕೊಂಡ್ರೆ. ಇವಾಗ ತುಂಬ ನೋವಲ್ಲಿದ್ದಾರೆ, ಅವರು ತುಂಬ ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರಿಗೆ ಇವಾಗ ಬುದ್ಧಿ ಬಂದಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಬಂದು ನೀನು ಒಂದು ಸ್ವಲ್ಪ ನೋಡಿ ಸಮಾಧಾನ ಮಾಡಿ ಆ ಹುಡುಗಿನ ನೋಡಿಕೊಂಡ್ರೆ ನಿಜವಾಗ್ಲೂ ಆ ಹುಡುಗಿಗೆ ಏನೋ ಒಂಥರ ಇವಾಗ ಧೈರ್ಯ ಬರುತ್ತೆ. ನೀನು ಬಂದು ಮಾತಾಡ್ಸೋದ್ರಿಂದ ಆಗಲಿ, ನೀನು ಬಂದು ನೋಡೋದ್ರಿಂದ ಆಗಲಿ ಏನೋ ಒಂಥರ ಧೈರ್ಯ ಬಂದಪ್ಪ, ನಮ್ಮ ಹುಡುಗ ಮಾತಾಡ್ಸಿದ ಅನ್ನೋದೊಂದು ಧೈರ್ಯ ಬರುತ್ತೆ ಆ ಹುಡುಗಿಗೆ. ಅದಕ್ಕೋಸ್ಕರ ಅರ್ಥ ಮಾಡ್ಕೊ. ಏನೇ ಅಂದ್ರೆ ಬೇಜಾರ ಬಿಡೋಣ. ಹೇಳ್ಬೋದು, ಬೇಜಾರಾಗುತ್ತೆ, ಹಿಂಗೆ ಮಾಡಬಾರ್ದ ಹುಡುಗಿ. ಇಲ್ಲ ಕಣಮ್ಮ, ಹಂಗೆ ಮಾಡೋ ಅಂಥವಳಲ್ಲ. ಏನು ಮಾಡಲಿ, ಅದೇ ಜಾಗದಲ್ಲಿ ಒಂದು ಕ್ಷಣ ನೀನು ನಿಂತ್ಕೊಂಡು ಯೋಚನೆ ಮಾಡಮ್ಮ. ಇವಾಗ ಆ ಹುಡುಗಿಗೆ ಇವಾಗ 5 ತಿಂಗಳು ಪ್ರೆಗ್ನೆಂಟ್ ಆಗಿದೆ. ಆವಾಗ ಅಮ್ಮನ ಹತ್ರ ಹೇಳ್ಕೋಬೇಕು, ಬಿಡಬೇಕು. ಅಮ್ಮ ಮನೇಲಿ ಯಾರಾದರೂ ಹೇಳಿದ್ರೆ ಅಪ್ಪ ಅಮ್ಮ ಸುಮ್ಮನೆ ಇರ್ತಾರಾ? ಸುಮ್ಮನೆ ಇರೋದಿಲ್ಲ. ಮತ್ತು ಹೊರ್ಗಿನ ಜನಕ್ಕೆ ಎಷ್ಟು ದಿವಸ ಮುಚ್ಚಿಟ್ರು ಆ ವಿಷಯ ಗೊತ್ತಾಗಲೇಬೇಕು. ಅದಕ್ಕೆ ಮತ್ತೆ ಹಿಂಗೆ ಒಂದು ಹುಡುಗನ ಲವ್ ಮಾಡ್ತಾ ಇದ್ದೆ, ಏನಾದರೂ ಮಾಡಿ ಮದುವೆ ಆಗೋಣ ಅಂತೇಳಿ ಪ್ರಯತ್ನ ಪಟ್ಟಿದ್ದಾಳೆ ಅಷ್ಟೇ. ಯೋಚನೆ ಮಾಡಮ್ಮ, ನೀನೇ ಯೋಚನೆ ಮಾಡು. ಈಗ ತಪ್ಪಿರೋದು ಈ ಹುಡುಗಂದೇನೆ, ಇವೊಂದೇ ತಪ್ಪಿರೋದು. ಬಾರಪ್ಪ, ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಬಂದೆ ನೋಡು ಅಷ್ಟೇ ಅಂತ. ನೀವಿಬ್ಬರು ಬರ್ರಿ, ನೀವು ಬಂದು ನೋಡ್ರಿ ಅಮ್ಮ. ನೋಡಿ, ಹುಡುಗಿ ಒಂಥರ ಧೈರ್ಯ ಬರುತ್ತೆ, ಬುದ್ಧಿ ಬರುತ್ತೆ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಏನೇಂದ್ರು ಹೋಗೋಣ ಅತ್ಲಾಗೆ. ನೋಡೋಕ್ಕೆ ಬೇಜಾರು ನಮಗೆ. ಬೇಜಾರು ಮಾಡ್ಕೋಬೇಡ, ಬಂದು ನೋಡೋಂಥ ಸ್ಥಿತಿಲಿ ನಿನಗೆ ನೋಡಿದ್ರೆ ಮನ್ಸು ಕರ್ಗೋಗ್ಬಿಡುತ್ತೆ ಕಣಪ್ಪ. ಅರ್ಥ ಮಾಡ್ಕೊ, ಬಾ ನನ್ನ ಜೊತೆ ಹೋಗೋಣ, ಬನ್ನಿ ಹೋಗಿ ನೋಡೋಣ. ಇಲ್ಲೋಡು, ನಿಂದೇ ಇದ್ರಲ್ಲಿ ತಪ್ಪು. ನೀನು ಹೋಗ್ಬಾರ್ದಾಗಿತ್ತು. ನೀನು ಇದ್ದಿದ್ರೆ ಆ ಹುಡುಗಿ ಈ ರೀತಿ ಮಾಡ್ತಾ ಇರಲಿಲ್ಲ. ನಿಂದೇ ಇದರಲ್ಲಿ ಈ ತಪ್ಪು. ಏನೋಡು, ಸುಮ್ಮನೆ ಕಂಪ್ಲೇಂಟು ಅದು ಇದು ಸುಮ್ಮನೆ ಬೇಡ ಕಣಪ್ಪ. ನಿಂದು ತಪ್ಪಾಗುತ್ತೆ, ಆ ಹುಡುಗಿದು ತಪ್ಪಾಗುತ್ತೆ, ಇಬ್ಬರದ್ದು ತಪ್ಪಾಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಕಂಪ್ಲೇಂಟು ಅದು ಇದು ಅಂತ ಎಲ್ಲ ಹೋಗೋದು ಬೇಡ. ಸುಮ್ಮನೆ ಬಂದು ನೀನು ಆ ಹುಡುಗಿನ ನೋಡಿಕೊಂಡು ನೀನು ಈಗ ಏನೋ ಸ್ವಲ್ಪ ಸಮಾಧಾನ ಮಾಡಿದ್ರೆ ಎಷ್ಟೋನು. ಇವಾಗ ನಿನ್ನಿಂದ ತಪ್ಪಾಗೈತೆ ಕಣೋ, ಅರ್ಥ ಮಾಡ್ಕೊ. ನಿನ್ನಿಂದ ಈ ರೀತಿ ನೋವು ಅನುಭವಿಸ್ತೀನಿ. ನೀನು ಮಾಡಿರೋದ್ರಿಂದ ಆ ಹುಡುಗಿಗೆ ಈ ರೀತಿ ಆಗಿರೋದು, ಪ್ರೆಗ್ನೆಂಟ್ ಆಗಿರೋದು, ಈಗ ಹೊಟ್ಟೆಲಿ ಮಗು ಡೆತ್ ಆಗಿ ಆಪ್ರೇಷನ್ ಮಾಡಿ ಮಗು ತೆಗೆದಿದ್ದಾರೆ ಅಂತಂದರೆ ತುಂಬ ಕಷ್ಟ. ಅಷ್ಟು ಸುಲಭ ಅಲ್ಲ ಆಪ್ರೇಷನ್ ಅಂತಂದರೆ. ಅದಕ್ಕೆ ಕಾರಣ ನೀನು ಅರ್ಥ ಮಾಡ್ಕೊ. ಅದಕ್ಕೆ ಕಾರಣ ನೀನು ಅದಕ್ಕೆ ಕಾರಣ ಆಗಿರೋದ್ರಿಂದನ ಇಲ್ಲೋಡು, ಎಷ್ಟು ನೀನು ಬಂದು ಇವಾಗ ನೋಡಿಕೊಂಡು ಆ ಹುಡುಗಿನ ನೀನು ಎಷ್ಟು ಚೆನ್ನಾಗಿ ನೋಡ್ಕೊಂತೆ ಅಷ್ಟೇ ಒಳ್ಳೆಯದು. ಇವಾಗ ಆ ಹುಡುಗಿ ಎಷ್ಟು ನೋವು ಅನುಭವಿಸ್ತಾಳೋ ಅಷ್ಟೇ ನಿನಗೆ ಕೆಟ್ಟದ್ದಾಗುತ್ತೆ. ನಿಜ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇದು ನೀನು ಈ ಜನ್ಮದಲ್ಲಿ ಅನುಭವಿಸ್ತೀಯೋ, ಇನ್ನು ಯಾವಾಗ ಅನುಭವಿಸ್ತೀಯೋ, ಈಗಲೇ ಅನುಭವಿಸ್ತೀಯೋ, ನಾಳೆನೇ ಅನುಭವಿಸ್ತೀಯೋ, ಅದು ಗೊತ್ತಿಲ್ಲ. ಅವ್ರು ಮಾಡಿದ್ದವ್ರ ಕರ್ಮ ಅನುಭವಿಸ್ಲೇಬೇಕು. ನೀನು ಮಾಡಿರೋ ತಪ್ಪು ಕಣಪ್ಪ. ನಿನ್ನಿಂದ ಇವಾಗ ಆಪ್ರೇಷನ್ ಆಗಬೇಕಾಯ್ತು. ಆ ಹುಡುಗಿ ಒಬ್ಳಿಂದ ಈ ತಪ್ಪಾಗಿಲ್ಲ, ನಿನ್ನಿಂದಲೂ ಈ ತಪ್ಪಾಗಿದೆಯಾ ತಾನೇ? ಅರ್ಥ ಮಾಡ್ಕೊಂಡು ಆಳವಾಗಿ ಯೋಚನೆ ಮಾಡಿದ್ರೆ ಇಬ್ಬರದ್ದು ತಪ್ಪಿದೆ. ಇವಾಗ ಬಾ, ಸಮಾಧಾನ ಮಾಡ್ಕೊಂಡು ಬಂದ ಹುಡುಗಿ ನೋಡು. ಸರಿ ಆಯ್ತು, ಹೇಳೋಣ.
ನೋಡಕ್ಕೆ ಬಾ ಹಿಂಗಾಗೈತೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇಬ್ರದ್ದು ತಪ್ಪೈತೆ. ಇವನು ಮಾಡಿರೋ ಕೆಲಸದಿಂದ ತಾನೇ ಅವಳು ಅಷ್ಟೊಂದು ನೋವು ಅನುಭವಿಸ್ತಾ ಇರೋದು ಸುಪ್ಪಿ. ಇವಾಗ ಆಪ್ರೇಷನ್ ಅಂದರೆ ಸುಮ್ಮನೆ ಅಲ್ಲ. ಇವಾಗ ಬೆನ್ನಿಗೆ ಏನಾದ್ರು ಇಂಜೆಕ್ಷನ್ ಕೊಟ್ಬಿಟ್ಟು ಆಪ್ರೇಷನ್ ಮಾಡಿ ಮಗ ತೆಗ್ದಿದ್ದಾರೆ ಅಂತಂದರೆ ಅದು ಅನುಭವಿಸ್ತಾರಿಗೆ ಮಾತ್ರ ಗೊತ್ತಿರೋದು. ಇವಾಗ ಆಪ್ರೇಷನ್ ಅಂದರೆ ಸುಮ್ಮನೆ ಅಲ್ಲ. ಒಬ್ಳು ತಾಯಿ ಆಗ್ತಾ ಇದ್ದಾಳೆ ಒಬ್ಳು ಅಂತಂದರೆ ಎಷ್ಟು ಕಷ್ಟ. ಅದಕ್ಕೋಸ್ಕರನ ಆಪ್ರೇಷನ್ ಅಂದರೆ ಸುಮ್ಮನೆ ಅಲ್ಲ. ಇದು ಇವನು ಮಾಡಿರೋ ಕೆಲಸದಿಂದ ಇದು ತಪ್ಪಾಗಿರೋದು. ಅದಕ್ಕೋಸ್ಕರ ಬಂದು ನೋಡಪ್ಪ ಅಂತ ಹೇಳಿ ಹೇಳ್ತಾ ಇರೋದು. ನೋಡ್ತಾ ಇರಿ, ನೆನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.